ಚಿಕ್ಕಬಳ್ಳಾಪುರ ತಾಲೂಕಿನ ಕೊಂಡೇನಹಳ್ಳಿ ಕಡಶೀಗನಹಳ್ಳಿ ಮಧ್ಯೆ ಇರುವ ಕಾಂತಮ್ಮ ನಾರಾಯಣಸ್ವಾಮಿ ಹೆಸರಿಗೆ ಸೇರಿದ 2 ಎಕರೆಯಲ್ಲಿ ಹಾಕಿದ್ದ ದ್ರಾಕ್ಷಿ ತೋಟ ಫಸಲಿಗೆ ಬಂದಿದೆ. ತಡರಾತ್ರಿ ಏಕಾಏಕಿ ತೋಟಕ್ಕೆ ನುಗ್ಗಿದ ದುಷ್ಕರ್ಮಿಗಳು ಸುಮಾರು 50ರಿಂದ 60 ದ್ರಾಕ್ಷಿ ಗಿಡಗಳು, ದ್ರಾಕ್ಷಿ ಚಪ್ಪರದ ಚಪ್ಪಡಿಗಳು, ಫೆನ್ಸಿಂಗ್ ಮೆಶ್ ಬಲೆ, ದ್ರಾಕ್ಷಿಗೆ ಅಳವಡಿಸಿದ ಡ್ರಿಪ್ ಪೈಪ್ಗಳು, ನೀರಾವರಿ ಪೈಪ್ಗಳನ್ನು ಕತ್ತರಿಸಿ ನೆಲಕ್ಕುರುಳಿಸಿದ್ದಾರೆ. ಸುಮಾರು 25 ಜನ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿರಬಹುದೆಂದು ಅಂದಾಜಿಸಲಾಗಿದೆ. ಈ ಕೃತ್ಯದಿಂದ ಸುಮಾರು 10 ಲಕ್ಷದಷ್ಟು ನಷ್ಟ ಆಗಿರುವ ಅಂದಾಜು ಮಾಡಲಾಗಿದೆ. ಈ ಕೃತ್ಯದ ಬಗ್ಗೆ ಮಾತನಾಡಿರುವ ಮಾಲೀಕ ನಾರಾಯಣಸ್ವಾಮಿ ಅವರು, ರಸ್ತೆ ವಿಚಾರವಾಗಿ ಆಕಾಶ್, ರತ್ನಮ್ಮ, ಶಿವಕುಮಾರ್ ಕುಟುಂಬದ ಜೊತೆ ವ್ಯಾಜ್ಯವಿತ್ತು. ಈ ಹಿಂದೆಯೂ ಒಮ್ಮೆ ಹೀಗಾಗಿತ್ತು. ಆ ದಿನ ಪೊಲೀಸ್ ದೂರು ಕೊಟ್ಟಿದ್ದರೂ ಕ್ರಮ ಜರುಗಿಸಲಿಲ್ಲ. ಅದೇ ಧೈರ್ಯದ ಮೇಲೆ ಇಂದು ಈ ಕೃತ್ಯ ಎಸಗಿದ್ದಾರೆ. ಒಂದು ವೇಳೆ ಅಷ್ಟೊತ್ತರಲ್ಲಿ ನಾವೇನಾದರೂ ಅಡ್ಡ ಬಂದಿದ್ದರೆ ನಮಗೂ ಸಾವು ಕಾದಿತ್ತೇನೋ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಿಸ್ಸಸ್ ಕಾಂತಮ್ಮ ಅಂತ, ಇದು 2 ಎಕರೆ ನಾವು ಕ್ರೈಕ್ ಪಡೆದಿದ್ದೆ ಜಮೀನು. ಕಡಸಿಗ್ನಲ್ಲಿ ಸರ್ವೆ ನಂಬರು. ನಾವು ವಾಸ ಇರೋದು ಕೊಂಡೇನಹಳ್ಳಿ. ಈ ಥರ ದುಷ್ಕರ್ಮಿಗಳು ಬಂದು ಆಕರ್ಷು ಲೆಟ್ ಶ್ರೀರಾಮಪ್ಪ ಅನ್ನೋ ಮಗ, ಅವರ ಹೆಂಡತಿ ರತ್ನಮ್ಮ, ಅವರು ಬಾಮೈದ ಶಿವಕುಮಾರ್ ಅಂತ ಕಡಸಿಗ್ನಳ್ಳಿ, ಇವ್ರು 3 ಜನ ಬಂದು ಇದು ಜನ ಬೇರೆ ಜನ ಎಲ್ಲ ಕರ್ಕೊಂಬಂದು ಇದು ಮಾಡ್ಯಾವ್ರು ಸರ್. ತುಂಬ ನಮ್ಗೆ ಅನಾನುಕೂಲ ಮಾಡಿ, ತುಂಬ ತೊಂದರೆ ಮಾಡಿ, ತುಂಬ ಲಾಸ್ ಮಾಡ್ಯಾವ್ರು. ಸುಮಾರು ಒಂದು 15 ಜನ ಬಂದು ಮಾಡ್ಯಾವ್ರು ಸರ್ ಕೆಲಸ. ಸುಮಾರು ಏನೇನು ಹಾಳು ಮಾಡಿದ್ದಾರೆ ಸರ್? ಸರ್ ಒಂದು 50 ಕೂಚ ಹೊಡೆದು ಎಲ್ಲ ಪೀಸ್ ಮಾಡಿಬಿಟ್ಟಾರೆ. ಆಮೇಲೆ ಒಂದು 30 ಗಿಡ ದ್ರಾಕ್ಷಿ ಗಿಡ ಬೆಳೆ ಬಂದಿರೋದು, ಹಣ್ಣಿರೋದು ಹೊಡೆದ್ಬಿಟ್ಟಾರೆ. ಕಟಾವ್ಗೆ ಬಂದಿತ್ತು. ಕಟಾವ್ಗೆ ಬಂದು ಒಂದು ಸರಿ ಕಟ್ ಮಾಡಿದರೆ 2ನೇ ಸರಿ ಕಟ್ ಮಾಡಬೇಕಾಗಿತ್ತು. 2ನೇ ರೌಂಡು ಈಗ ಇದು ಮಾಡಿಬಿಟ್ಟು ಈ ಥರ ನಮ್ಗೆ ತುಂಬ ಲಾಸ್ ಮಾಡಿಬಿಟ್ಟು ಚಿಕ್ಕಾಪಟ್ಟೆ ಕೂಚ ಎಲ್ಲ ಪೀಸ್ ಮಾಡಿಬಿಟ್ಟಾರೆ. ಏನು ಕಾರಣ ಸರ್? ಸರ್ ಏನು ಕಾರಣ ಅಂತ ಗೊತ್ತಿಲ್ಲ, ಬಂದು ಮಾಡಿಬಿಟ್ಟವ್ರು. ಇವರೇ ಮಾಡಿರೋದು, ಯಾರೂ ಅಲ್ಲ, ಅವರೇ ಬಂದು ಮಾಡಿರೋದು. ಸರ್ ಇದು 3ನೇ ಟೈಮ್ ಸರ್ ಮಾಡ್ತಾರೆ. ಇದು ಹಿಂದೇನೂ ಒಂದು ಸರಿ ಇದೇ ಥರ ಮಾಡಿದ್ದ, ಚಿಕ್ಕದಾಗಿ ಮಾಡಿದ್ದ, ಒಂದು 10 ಕಲ್ಲು ಪುಡಿ ಮಾಡಿದ್ದ. ಅವಾಗ ಕಂಪ್ಲೇಂಟ್ ಮಾಡಿದ್ರಿ, ಇವ್ರ ಮೇಲೆ ಹೆಸರು ಕೊಟ್ಟಿಲ್ಲ. ಈಗ ಇಂಥದ್ದೊಂದು ದುರಂತಕ್ಕೆ ಕಾರಣವಾಗಿದೆ. ನಾವು ಈಗಾಗಲೇ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ್ದೇವೆ. ಈ ಬಾರಿಯಾದರೂ ಈ ಘಟನೆಗೆ ಕಾರಣರಾದವರನ್ನು, ಅವರ ಹಿಂಬಾಲಿಕರನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕೆಂದು ಅಳವತ್ತುಕೊಂಡಿದ್ದಾರೆ. ಇನ್ನು ನಾರಾಯಣಸ್ವಾಮಿ ಅವರ ಪುತ್ರ ಪ್ರದೀಪ್ ಮಾತನಾಡಿ, ರಾಕ್ಷಸರು ಮಾಡೋ ಕೆಲಸ ಮಾಡಿದ್ದಾರೆ. ಅವರ ಜೊತೆ ಬಂದಿದ್ದ ಎಲ್ಲ ಗ್ಯಾಂಗನ್ನು ಬಂಧಿಸಬೇಕು. ಅವರನ್ನು ಬೀದಿಯಲ್ಲಿ ಮೆರವಣಿಗೆ ಮಾಡಬೇಕು. ಹಾಕಿದ್ದ ಬಂಡವಾಳ ಕೈಗೆ ಸಿಗುತ್ತೆ ಅಂತ ಆಸೆಗಣ್ಣುಗಳಿಂದ ಕಾಯುತ್ತಿದ್ದ ವೇಳೆ ಫಸಲು ತುಂಬಿದ ದ್ರಾಕ್ಷಿಯನ್ನು ಕತ್ತರಿಸಿ ಬಿಸಾಕಿದ ದುರುಳರನ್ನು ಕೂಡಲೇ ಬಂಧಿಸಿ ಕ್ರಮ ಜರುಗಿಸಬೇಕೆಂದು ಎಸ್ಪಿ ಕುಶಾಲ್ ಚೌಕ್ಸೆ ಅವರಿಗೆ ಮನವಿ ಮಾಡಿದರು. ಇನ್ನು ನಂದಿಗಿರಿಧಾಮ ಪೊಲೀಸರು ದೂರು ಬಂದ ಕೂಡಲೇ ಎಚ್ಚೆತ್ತು ಕೃತ್ಯದಲ್ಲಿ ಪಾಲ್ಗೊಂಡವರನ್ನು ಬಂಧಿಸಿ ಅನ್ಯಾಯಕ್ಕೊಳಗಾದ ರೈತರ ಅಳಲಿಗೆ ಸ್ಪಂದಿಸುವವರೇ ಕಾದು ನೋಡಬೇಕಿದೆ.